ಇದು ಟಿಶ್ಯೂ ಕಲ್ಚರ್ ಕಾಳು ಮೆಣಸಿನ ಗಿಡಗಳು. ಎಷ್ಟು ಚೆನ್ನಾಗಿದೆ ನೋಡಿ. ಒಂದೊಳ್ಳೆ ಹೆಲ್ದಿ ಗಿಡ. ಬೇರಿನ ಬೆಳವಣಿಗೆ ಕೂಡ ಆಗಿದೆ ನೋಡಿ. ಗಂಟುಗಳಲ್ಲಿ ಬೇರು ಕೂಡ ಬಂದಿದೆ. ಒಂದನ್ನು ನೀರಿಗೆ ಹಾಕಿ ಬೇರು ಹೇಗಿದೆ ಅಂತೇಳಿ ನೋಡುವ. ನಮಸ್ತೆ, ನೀವಿಲ್ಲಿ ನೋಡ್ತಾ ಇರುವಂಥದ್ದು ಟಿಶ್ಯೂ ಕಲ್ಚರ್ ಕಾಳು ಮೆಣಸಿನ ಗಿಡಗಳು. ಜಗತ್ತಿನಲ್ಲಿ ಪ್ರಪ್ರಥಮ ಬಾರಿಗೆ ಜೈನ್ ಕಂಪನಿಯವರು ಕಾಳುಮೆಣಸಿನ ಗಿಡಗಳನ್ನು ಕೂಡ ಟಿಶ್ಯೂ ಕಲ್ಚರ್ ವಿಧಾನದಲ್ಲಿ ಉತ್ಪಾದಿಸಿ ಕೃಷಿಕರಿಗೆ ನೀಡುತ್ತಾ ಇದ್ದಾರೆ. ಜೈನ್ ಇರಿಗೇಷನ್ ಕಂಪನಿಯ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. PVC ಪೈಪ್, HDP, ಡ್ರಿಪ್, ಸ್ಪ್ರಿಂಕ್ಲರ್ ಮುಂತಾದ ಕೃಷಿಗೆ ಸಂಬಂಧಿತ ಉಪಕರಣಗಳಲ್ಲಿ ಜಗತ್ತಿನ ಅತಿ ದೊಡ್ಡ ಕಂಪನಿ. ಅದಲ್ಲದೆ ಈ ರೀತಿಯ ಗಿಡ ಉತ್ಪಾದನೆಯಲ್ಲಿ ಕೂಡ ಜಗತ್ತಿನ ಅತಿ ದೊಡ್ಡ ಲ್ಯಾಬ್ ಅನ್ನು ಹೊಂದಿದೆ. ಟಿಶ್ಯೂ ಕಲ್ಚರ್ ಗಿಡಗಳನ್ನು ವಾರ್ಷಿಕವಾಗಿ 15 ಕೋಟಿಗಳಷ್ಟು ಗಿಡವನ್ನು ಪ್ರೊಡಕ್ಷನ್ ಮಾಡಿ ಕೃಷಿಕರಿಗೆ ಕೊಡ್ತಾ ಇದ್ದಾರೆ. 35ಕ್ಕೂ ಅಧಿಕ ವಿಧದ ಗಿಡಗಳ ಕೂಡ ಉತ್ಪಾದನೆ ಆಗ್ತಾ ಇದೆ. ಬಾಳೆಯಲ್ಲಿ, ಸ್ಟ್ರಾಬೆರಿಯಲ್ಲಿ, ದಾಳಿಂಬೆ ಮುಂತಾದ ಹಣ್ಣಿನ ಗಿಡಗಳಲ್ಲಿ ಟಿಶ್ಯೂ ಕಲ್ಚರ್ ಈ ಹಿಂದಿನಿಂದಲೇ ಬಂದಿದೆ. ಆದರೆ ಈ ವರ್ಷ ಈ ರೀತಿಯ ಕಾಳುಮೆಣಸಿನ ಗಿಡಗಳನ್ನು ಮತ್ತು ಕಾಫಿ ಗಿಡಗಳನ್ನು ಕೂಡ ಟಿಶ್ಯೂ ಕಲ್ಚರ್ ವಿಧಾನದಲ್ಲಿ ಅಭಿವೃದ್ಧಿಪಡಿಸಿದ್ದಾರೆ. ವ್ಯಾವಹಾರಿಕವಾಗಿ ಮುಂದಿನ ವರ್ಷದಿಂದ ಎಲ್ಲ ಕೃಷಿಕರಿಗೂ ಕೂಡ ದೊರಕಲಿಕ್ಕಿದೆ. ಇದು P1 ತಳಿಯ ಕಾಳುಮೆಣಸಿನ ಬಳ್ಳಿ. ಮುಂದಿನ ವರ್ಷದಿಂದ ತೇವಂ ಮತ್ತು ಚಂದ್ರ ವೆರೈಟಿ ಕೂಡ ಬರಲಿಕ್ಕಿದೆ. ಟಿಶ್ಯೂ ಕಲ್ಚರ್ ವಿಧಾನದ ಲಾಭವೇನು? ಟಿಶ್ಯೂ ಕಲ್ಚರ್ ವಿಧಾನದಲ್ಲಿ ಉತ್ಪಾದನೆ ಮಾಡುವ ಗಿಡಗಳಲ್ಲಿ ಉತ್ತಮವಾದ ಒಳ್ಳೆಯ ಕ್ವಾಲಿಟಿಯ ಒಳ್ಳೆಯ ಈಲ್ಡ್ ಬರುವಂಥ ತಾಯಿ ಗಿಡಗಳನ್ನು ವೈರಸ್ ಇಲ್ಲದ ತಾಯಿ ಗಿಡಗಳನ್ನು ಆಯ್ಕೆ ಮಾಡಿಕೊಂಡು ಈ ರೀತಿಯ ಗಿಡಗಳನ್ನು ಮಾಡ್ತಾರೆ. ಅಷ್ಟಾಗುವಾಗ ನಮಗೆ ಎಲ್ಲ ಒಂದೇ ರೀತಿಯ ಗಿಡಗಳ ಉತ್ಪಾದನೆ ಆಗ್ತದೆ, ಒಳ್ಳೆಯ ಈಲ್ಡ್ ಸಿಗ್ತದೆ, ಒಂದೇ ರೀತಿಯ ಇಳುವರಿ ಕೂಡ ಸಿಗ್ತದೆ, ಬೇಗ ಇಳುವರಿಯು ಕೂಡ ಬರ್ತದೆ. ತುಂಬ ಹಲವು ವಿಧದ ರೋಗಗಳ ರೆಸಿಸ್ಟೆಂಟ್ ಪವರ್ಗಳನ್ನು ಕೂಡ ಗಿಡಗಳು ಹೊಂದಿರ್ತದೆ. ಈ ಗಿಡವನ್ನು ನೋಡೋಗಳೇ ಗೊತ್ತಾಗ್ತದೆ ಎಷ್ಟು ಚಂದವಾಗಿ ಬೆಳವಣಿಗೆ ಬಂದಿದೆ ಅಂತ ಹೇಳಿಕೊಂಡು. ಎಷ್ಟು ಆರೋಗ್ಯಕರವಾಗಿದೆ ನೋಡಿ. ತುಂಬ ಹೆಲ್ದಿ ಇದೆ, ಗಟ್ಟಿ ಇದೆ. ಬೇರುಗಳ ಬೆಳವಣಿಗೆ ಕೂಡ ತುಂಬ ಚೆನ್ನಾಗಿ ಆಗಿದೆ. ಇದೀಗ ನಾವು ಇದರ ಬೇರುಗಳ ಬೆಳವಣಿಗೆ ಹೇಗೆ ಆಗಿದೆ ಅಂತೇಳಿ ನೋಡುವ. ಒಂದೊಳ್ಳೆ ಹೆಲ್ದಿ ಗಿಡ. ಬೇರಿನ ಬೆಳವಣಿಗೆ ಕೂಡ ಆಗಿದೆ ನೋಡಿ. ಗಂಟುಗಳಲ್ಲಿ ಬೇರು ಕೂಡ ಬಂದಿದೆ. ಒಂದನ್ನು ನೀರಿಗೆ ಹಾಕಿ ಬೇರು ಹೇಗಿದೆ ಅಂತೇಳಿ ನೋಡುವ. ಇದು ವೇಸ್ಟ್ ಮಾಡೋದಿಲ್ಲ ಆಯ್ತಾ. ನಾನು ಇದನ್ನು ಗಿಡ ನೆಡುವುದೇ ಇನ್ನು ನಿಮ್ಗೊಂದು ವಿಡಿಯೋದಲ್ಲಿ ತೋರಿಸ್ಲಿಕ್ಕೋಸ್ಕರ ಹೀಗೆ ಮಾಡಿದೆ ಅಷ್ಟೆ. ಗಿಡಕ್ಕೆ ಸ್ವಲ್ಪ ನೋವು ಆಗ್ಬೋದು, ನಾನು ಈಗಲೇ ನೆಡುವುದೇ ಆಯ್ತಾ. ಒಮ್ಮೆ ಬೇರಿನ ಬೆಳವಣಿಗೆ ಹೇಗಾಗಿದೆ ನೋಡುವ ಅಷ್ಟೆ. ನೋಡಿ, ಎಷ್ಟು ಹೆಲ್ದಿ ಇದೆ ನೋಡಿ. ಈ ವರ್ಷ ಜೈನ್ ಕಂಪನಿಯವರು ಆಯ್ದ ಕೃಷಿಕರಿಗೆ ಬೇರೆ ಬೇರೆ ಭಾಗಗಳಲ್ಲಿ ಮಲ್ಟಿ ಲೊಕೇಶನ್ ಟ್ರಯಲ್ ಆಗಿ ಗಿಡಗಳನ್ನು ವಿತರಣೆ ಮಾಡಿದ್ದಾರೆ. ಬರುವ ವರ್ಷದಿಂದ ಸಾಧಾರಣ ಮಾರ್ಚ್ ಸಮಯದಿಂದ ಎಲ್ಲ ಕೃಷಿಕರಿಗೆ ಕೂಡ ಗಿಡಗಳು ಸಿಗ್ಲಿಕ್ಕಿದೆ. ಕಾಫಿ ಗಿಡ ಕೂಡ ಬರುವ ವರ್ಷದಿಂದಲೇ ಕೃಷಿಕರಿಗೆ ದೊರಕಲಿದೆ. ಈ ವಿಡಿಯೋ ನಿಮಗೆ ಸರಿಯಾದ ಮಾಹಿತಿ ಕೊಟ್ಟಿದೆ ಅಂತ ಹೇಳಿ ತಿಳ್ಕೊಳ್ತೇನೆ. ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೆ ಹಂಚಿಕೊಳ್ಳಿ. ನಮಸ್ತೆ.